ಸ್ವತಂತ್ರ ನಂತರ ಅನೇಕ ಆಚರಣೆಗಳನ್ನ ಮಹನೀಯರ ಆಚರಣೆಗಳನ್ನ ಆಚರಣೆ ಮಾಡ್ತಾ ಬಂದಿತ್ತು. ಹಾಗಾಗಿ ನಮ್ಮ ದೇಶದ ಅಗ್ರಗಣ್ಯ ನಾಯಕರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರು ದೇಶದ ಅಸ್ತಿತ್ವಕ್ಕೆ, ಸಮಾಜದ ಸಂಕುಲಕ್ಕೆ ಎರಡು ಕಣ್ಣಿದ್ದಾಗಿ. ಆತ್ಮೀಯ ಮಿತ್ರರೇ, ಸುಮಾರು ವರ್ಷಗಳಿಂದ ಕೂಡ ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ಜಯಂತಿಯನ್ನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ರು. ಏಪ್ರಿಲ್ ತಿಂಗಳಿನಲ್ಲಿ ಅನೇಕ ಶಾಲಾ ಕಾಲೇಜುಗಳು, ಎಕ್ಸಾಮ್ಗಳು ಮತ್ತೆ ಸೆನ್ಸಸ್ಸು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ನಿಗದಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಾಬು ಜಗಜೀವನ್ ಜಯಂತಿಯನ್ನ ಸಾಂಕೇತಿಕವಾಗಿ ಸಿಂಪಲ್ ಆಗಿ ಮಾಡಿ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಆದರೆ ಎಲ್ಲ ನಾಯಕರ ಕೂಗು ಮತ್ತೆ ಯುವಕರ ಕೂಗು ಸುಮಾರು ವರ್ಷಗಳಿಂದ ಅಪೀಲ್ ಇತ್ತು, ಬಾಬು ಜಗಜೀವನ್ ಜಯಂತಿಯನ್ನು ಕೂಡ ವಿಶೇಷವಾಗಿ ಆಚರಣೆ ಮಾಡಬೇಕಂತ. ಸರ್ಕಾರಗಳು ಮತ್ತೆ ಜಿಲ್ಲಾಡಳಿತ ವ್ಯವಸ್ಥೆಗಳು ಈ ಕೆಲವೊಂದು ಕಾರಣಗಳಿಂದ ಮಾಡಕ್ಕಾಗ್ತಾ ಇದ್ದಿಲ್ಲ, ಒಂದೇ ದಿನ ಮಾಡೋಣ ಅಂತಕ್ಕಂಥದ್ದು ಇತ್ತು. ಆದರೆ ಎಲ್ಲರ ಒತ್ತಾಯದ ಮೇರೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಪ್ರಭು ಸರ್ ಆಗಿರ್ಬೋದು, ಜಿಲ್ಲಾಡಳಿತ ಬಾಬು ಜಗಜೀವನ್ ಜಯಂತಿಯನ್ನು ಕೂಡ ವಿಶೇಷವಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಮಾಡ್ತೀವಿ ಅಂತ ನಿರ್ಧಾರನ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಬಾಬು ಜಗಜೀವನ್ ಜಯಂತಿಯನ್ನ, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯನ್ನ, ಏಪ್ರಿಲ್ 5 ಬಾಬು ಜಗಜೀವನ್ ಜಯಂತಿ, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14, ಎರಡೂ ಜಯಂತಿಗಳನ್ನು ಕೂಡ ವಿಶೇಷವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ನನ್ನ ಸಮುದಾಯ ನಾಯಕರು ನಿರ್ಧಾರ ಮಾಡಿರ್ತಕ್ಕಂಥ ಬಹಳ ಸ್ವಾಗತಾರ್ಹ. ಆತ್ಮೀಯ ಮಿತ್ರರೇ, ಬಾಬು ಜಗಜೀವನ್ ಅವರು ಸುಮಾರು 45 ರಿಂದ 50 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣದಲ್ಲಿ ಲೇಬರ್ ಮಿನಿಸ್ಟರ್ ಆಗಿ, ಡಿಫೆನ್ಸ್ ಮಿನಿಸ್ಟರ್ ಆಗಿ, ಉಪ ಪ್ರಧಾನ ಮಂತ್ರಿಗಳಾಗಿ, ರೈಲ್ವೆ ಮಂತ್ರಿಗಳಾಗಿ ಅನೇಕ ಸುಧಾರಣೆಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರೆ ಅವರ ಆಶಯಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ, ಅವರ ಬರವಣಿಗೆಗೆ ಬೆನ್ನೆಲುಬಾಗಿ ಎಲ್ಲಾ ಸಮಾಜಗಳು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ಯಥಾವತ್ತಾಗಿ ಫಾಲೋ ಮಾಡಬೇಕಾದ್ರೆ ಅವರು ಎಲ್ಲ ಇಲಾಖೆಗಳಲ್ಲೂ ಕೂಡ ಕೆಲಸವನ್ನು ಮಾಡಿ ಎಲ್ಲ ಫಲಾನುಭವಿಗಳು ಕೂಡ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಭಾರತ ದೇಶದಲ್ಲಿ ಆಹಾರದ ತುರ್ತು ಪರಿಸ್ಥಿತಿಯ ಅಭಾವವಾದಾಗ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳ ಜೊತೆಗೆ ಸಮನ್ವಯವನ್ನ ಕಂಡುಕೊಂಡು ನಮ್ಮ ದೇಶಕ್ಕೆ ಹಸಿರು ಕ್ರಾಂತಿಯ ಹರಿಕಾರ ಅಂತಕ್ಕಂಥ ಬಿರುದನ್ನ ನಮ್ಮ ದೇಶಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಹಾಗೆಯೇ ಬಾಬು ಜಗಜೀವನ್ ರಾಮ್ ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯ ಮಿತ್ರರೇ, ಬಾಬು ಜಗಜೀವನ್ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಪಲ್ಲಕ್ಕಿಗಳ ಮುಖಾಂತರ, ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಟ್ಯಾಬ್ಲೆಟ್ಗಳ ಮುಖಾಂತರ ಪ್ರಚಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಜಿಲ್ಲಾಡಳಿತ ಕೂಡ ಮಾಡ್ತಾ ಇದೆ. ಅದರ ಜೊತೆಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಮಿತ್ರರು, ಎಲ್ಲ ಹಿರಿಯರು, ಕಿರಿಯರು, ಯುವಕರು ಎಲ್ಲರೂ ಸೇರಿ, ಪ್ರಬುದ್ಧರು ಸೇರಿ ಅಂಬೇಡ್ಕರ್ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ, ಬಾಬು ಜಗಜೀವನ್ ಜಯಂತಿಯನ್ನು ಕೂಡ ನಾವು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ಕೆಲಸ ಮಾಡೋಣ ಅಂತೇಳಿ ಕೈ ಹಾಕಿದ್ದಾರೆ. ಹಾಗಾಗಿ ಎಲ್ಲ ಸಮುದಾಯದ ಮಿತ್ರರಿಗೂ ಕೂಡ ಸಮಾಜದಲ್ಲಿ ನೆಲೆ ಇರತಕ್ಕಂಥ ಭಾವೈಕ್ಯತೆ ಏನು ಸಂದೇಶ, ನಾವು ಮಾನವೀಯ ಮೌಲ್ಯಗಳ ಭಾವೈಕ್ಯತೆ ಏನು ಮಾತಾಡ್ತೀವಿ, ಈ ಭಾವೈಕ್ಯತೆ ಅರ್ಥಪೂರ್ಣವಾಗಬೇಕಂದ್ರೆ ಎಲ್ಲ ಸಮುದಾಯದ ಮಿತ್ರರು ಕೂಡ ಬಾಬು ಜಗಜೀವನ್ ಜಯಂತಿಯಲ್ಲೂ ಕೂಡ ಭಾಗವಹಿಸಬೇಕು. ಒಂದು ಸಮುದಾಯದ ನಾಯಕನನ್ನಾಗಿ ಮಾಡಲಿಕ್ಕೆ ಬಾಬು ಜಗಜೀವನ್ ರಾಮ್ ಆಗಲಿ ಅಂಬೇಡ್ಕರ್ ಆಗಲಿ ಸಾಧ್ಯ ಇಲ್ಲ. ಅವರಿಬ್ಬರು ಕೂಡ ಎಲ್ಲ ವರ್ಗದ ಕಣ್ಣುಗಳಿದೆ. ಹಾಗೆ ನನ್ನ ಈ ಪತ್ರಿಕಾ ಮಾಧ್ಯಮ ಗೋಷ್ಠಿ ಮುಖಾಂತರ ಮತ್ತೊಮ್ಮೆ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ಆ ದಿನ ಏಪ್ರಿಲ್ 5 ಬಣ್ಣ ಬಣ್ಣದ ಪಲ್ಲಕ್ಕಿಗಳ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಟ್ಯಾಬ್ಲೆಟ್ಗಳ ಜೊತೆಗೆ ನಮ್ಮ ತಾಲೂಕಿನ ಬಿಟ್ಟು ಇದು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಜನರು ಕೂಡ, ಎಲ್ಲ ಸಮುದಾಯದ ನಾಯಕರು ಕೂಡ ವಿಶೇಷವಾಗಿ ಈ ಜಯಂತಿಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ವಿಶೇಷ. ಈಗಾಗಲೇ ನಮ್ಮ ಜಿಲ್ಲಾಡಳಿತ ಅದಕ್ಕೆ ಸಜ್ಜಾಗಿದೆ. ಹಾಗಾಗಿ ನಮ್ಮ ಸಮುದಾಯದ ನಾಯಕರು ಕೂಡ ಅಲ್ಲಿರ್ತಕ್ಕಂಥ ಜನರಿಗೆ ಬಾಬು ಜಗಜೀವನ್ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ, ಅಂಬೇಡ್ಕರ್ ಮಾಡಿರ್ತಕ್ಕಂಥ ಕೆಲಸಗಳನ್ನ ಪ್ರಚಾರವನ್ನು ಮಾಡ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಅದು ಕೂಡ ನಿಮಗೆಲ್ಲರೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ಯಾವುದೇ ಒಂದು ಕಾರ್ಯಕ್ರಮ ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ವಿಚಾರ ಇಷ್ಟೇನೆ. ಏನು ಇಷ್ಟು ವರ್ಷಗಳಿಂದ
ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಜಗಜೀವರಾಮ್ ಜಯಂತಿನ ಒಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಕಾರಣ ಇಷ್ಟೇನೆ, ಆವಾಗ ನಾವೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಜೊತೆಯಲ್ಲಿ ಇದ್ದಂತ ಸಂದರ್ಭ. ಎಲ್ಲಾ ಜಾತಿಗಳು 101 SC ಜಾತಿಗಳು ಒಂದ್ ಕಡೆ ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಜೀವನ್ ನಮ್ಗೆ 2 ಕಣ್ಣಿದ್ದಂಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬರ್ತಾ ಇದ್ವಿ. ಇತ್ತೀಚೆಗೆ ನಿಮ್ಗೂ ಗೊತ್ತಿದೆ ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ಜಾತಿಗಳು ಸಪರೇಟ್ ಆಗಿ ಅವರವರ ಅನುಕೂಲವಾಗಿ ಮಾಡ್ಕೊಳ್ಳೋಂತ ಸಂದರ್ಭ, ಮತ್ತೆ ಏನು ಒಳ ಮೀಸಲಾತಿ ಬಗ್ಗೆ ಅದನ್ನ ವಿರುದ್ಧ ಮಾಡೋದು, ಇಂಥವೆಲ್ಲ ರಾಜ್ಯದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಈಗ ವಿಶೇಷವಾಗಿ ಒಬ್ರು ಒಬ್ಬರು ವಾಲ್ಮೀಕಿ ಜಯಂತಿ, ಇನ್ನೊಬ್ರು ಬೋವಿ ಸಮಾಜ ಜಯಂತಿ, ಈ ತರ ಎಲ್ಲನೂ ಕರ್ನಾಟಕದಲ್ಲಿ ರಾಜಕೀಯ ವ್ಯಕ್ತಿಗಳು ಅದನ್ನ ಡಿವೈಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ನಾವು ಇವತ್ತು ಎರಡು ಒಂದೇ ಸಲ ಮಾಡಿದ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಈಗ ಏನು ಬಾಬು ಜಗಜೀವರಾಮ್ ಜಯಂತಿನ ನೀವು ವಿಶೇಷವಾಗಿ ಸಪ್ರೇಟ್ ಆಗಿ 5ನೇ ತಾರೀಕು ಒಂದ್ ಸ್ವಲ್ಪ ಗ್ರಾಂಡ್ ಆಗಿ ಇಷ್ಟು ದಿನ ಮಾಡ್ದಂಗೆ ಬೇಡ, 2 ಕಾರ್ಯಕ್ರಮಗಳನ್ನ ಸಪ್ರೇಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರು ನಿಮ್ಮಿಷ್ಟನಪ್ಪ, ನಾವು ಮಾಡಕ್ ರೆಡಿ ಇದ್ದೀವಿ, ನಮ್ದೇನ್ ಆತರ ಒಂದು ಮಾಡ್ಬೇಕಂತೇನಿಲ್ಲ, ಬಟ್ ಸರ್ಕಾರ ಸಪ್ರೇಟ್ ಏನೇ ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಅದರಿಂದ ನೀವು ಒಪ್ಕೊಂಡು ಈಗ ಏನು ಅವತ್ತು, ಯಾಕಂದ್ರೆ ಭಾನುವಾರ ಬೇರೆ, ಯಾರು ರಜಾ ಅಫಿಷಿಯಲ್ಸ್ ಎಲ್ಲ ರಜೆ ಇರ್ತಾರೆ, ಮತ್ತೆ ಜನ ಬೇಕು, ಮತ್ತೆ ಅವಮಾನ ಆಗೋದು ಬೇಡ ಅಂತ ಹೇಳಿದಂತ ಸಂದರ್ಭದಲ್ಲಿ ಈಗ ಈ ಸಮಾಜದ ಎಲ್ಲ ಮುಖಂಡರು ಒಂದ್ ಕಡೆ ಸೇರಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡ್ವಿ. ಇಲ್ಲ, ಬಾಬು ಜಗಜೀವನ್ ಒಂದು ಜಯಂತಿನ ಸಪ್ರೇಟ್ ಆಗಿ ಒಂದು ವಿಜೃಂಭಣೆ ಮಾಡೋಣ, ಅದ್ರ ಜೊತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕೂಡ 14ನೇ ತಾರೀಕು ಅದ್ರೂ ನಾವು ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ. ಅದ್ರಂತ ಈಗ ಎಲ್ಲ ಕಡೆ ನಾವು ಹಳ್ಳಿಗಳಲ್ಲೆಲ್ಲ ಸುತ್ತಾಡಿ ಈ ಸಮಾಜನ ಏನೋ ಇಷ್ಟು ದಿನ ಮಲಗಿದ್ರು ಅದನ್ನ ಅಲ್ಲೇ ಎಬ್ಬರಿಸಿದ್ವಿ. ಈಗ ಇಲ್ಲ, ನಮಗೂ ಒಂದು ವಿಶೇಷವಾಗಿ ಒಂದು ಜಯಂತಿನ ನಮಗೆ ಬೇಕಾಗಿದೆ, ಅದರಿಂದ ಇವತ್ತು ಅದು ಟೈಮ್ ಕೂಡ ಬಂದಿದೆ ಸಮಯ. ಅದಕ್ಕೆ ನೀವೆಲ್ಲರೂ ಹೆಚ್ಚಿಗೆ ಹಳ್ಳಿಗಳಿಂದ ಹೆಣ್ಮಕ್ಳು ಸಮೇತ ಸ್ಟೂಡೆಂಟ್ಸ್ ಎಲ್ಲ ಬರಬೇಕು, ಮತ್ತೆ ಒಳ ಮೀಸಲಾತಿ ವಿಚಾರನೂ ಅದರಲ್ಲಿ ಸೇರ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳಿದಂತ ಸಂದರ್ಭದಲ್ಲಿ ಈಗ ಎಲ್ರೂ ಪ್ರತಿಯೊಬ್ಬರು ಈಗ ಒಂದು ಸುಮಾರು 3,000ದಿಂದ 5,000 ಜನ ಸೇರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಈಗಾಗಲೇ. ಅದರಿಂದ ಇದು ಇಡೀ ರಾಜ್ಯಕ್ಕೆ ಹೋಗ್ಲಿ ಅಂತ, ಯಾಕಂದ್ರೆ ಬಾಬಾ ಜಗಜೀವನ್ ರಾಮ್ ಮತ್ತೆ ಅಂಬೇಡ್ಕರ್ ಇಬ್ರು ಈಕ್ವಲ್ ಲೀಡರ್ಸ್. ಆದ್ರಿಂದ ಅವ್ರಿಗೆ ಸಪ್ರೇಟ್ ಆಗಿ, ಯಾಕಂದ್ರೆ ಒಂದೇ ಕಡೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸುಮಾರು ಜಾತಿಗಳನ್ನ ಒಳಗೊಂಡು ಯಾವುದೇ ಒಂದು ವಿಶೇಷವಾಗಿ ಸ್ಥಾನಮಾನ ಸಿಗ್ಬೇಕಾದ್ರೆ, ಮತ್ತೆ ಸನ್ಮಾನಗಳು ಮಾಡ್ಬೇಕಾದ್ರೆ, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಮಕ್ಕಳಿಗೆ ಏನಾದ್ರು ಪರಿಹಾರ ಕೊಡುವಂತ ಸಂದರ್ಭದಲ್ಲಿ, ಅವ್ರಿಗೆ ಒಳ್ಳೆ ಎಜುಕೇಶನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಜಾತಿಗಳಿಗೂ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಒಂಥರ ಅಲ್ಲಿ ನಮ್ಗೆ ಇರ್ಸು ಮುರ್ಸು ಆಗ್ತಾ ಇತ್ತು. ಅದರಿಂದ ಈಗ ಬಾಬು ಜಗಜೀವರಾಮ್ ಕಾರ್ಯಕ್ರಮ ಹಮ್ಮಿಕೊಂಡ್ಮೇಲೆ ಅಟ್ಲೀಸ್ಟ್ ಈ ಸಮಾಜಕ್ಕೆ ಏನು ಇಷ್ಟು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ, ಈ ಮಾದಿಗ ಸಮಾಜಕ್ಕೆ ಅಟ್ಲೀಸ್ಟ್ ಬಾಬು ಜಗಜೀವರಾಮ್ ಮುಖಾಂತರ ಆದ್ರೂ ಒಳ್ಳೆ ಅವಕಾಶಗಳು ಸಿಗ್ಲಿ, ಮತ್ತೆ ಯಾರಿಗೆ ಒಂದು ವಿಶೇಷವಾದಂತ ನಮ್ಮವರು ಸೀನಿಯರ್ಸ್ ಇದ್ದಾರೆ ಅಂತವ್ರಿಗೊಂದು ಸನ್ಮಾನ ಸಿಗ್ಲಿ, ಮತ್ತೆ ಮಕ್ಕಳು ಓದಿರೋರಂತ ಮಕ್ಕಳು ನಮ್ಮಲ್ಲಿ ಎಜುಕೇಶನ್ ಚೆನ್ನಾಗಿ ಮಾಡಿರೋಂಥ ಮಕ್ಕಳಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ಹೇಳ್ಬಿಟ್ಟು ಅವೆಲ್ಲ ತೀರ್ಮಾನ ತಗೊಂಡು ಇವತ್ತು ಆ ಒಂದು ಬಾಬು ಜಗಜೀವನ್ ಕಾರ್ಯಕ್ರಮನ ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ನಾವು ತೀರ್ಮಾನ ತಗೊಂಡಿದ್ವಿ. ಅದರಂತೆ ನಾಳೆ ಭಾನುವಾರ ನಾವು 3,500 ರೆಡಿ ಇದ್ವಿ. ಅದರಿಂದ ತಾವುಗಳು ಇದನ್ನ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜಕ್ಕೆ ಹಳ್ಳಿಗೆ ಹೋಗ್ತದೆ, ಪೇಪರ್ಗಳು ನೋಡ್ತಾರೆ, ಮತ್ತೆ ಟಿವಿ ಇದ್ರಲ್ಲಿ ನೋಡ್ತಾರೆ, ಎಲ್ಲಾ ಕಡೆ ಈಗ ಎಲ್ಲರೂ ಸ್ವಲ್ಪ ನಮ್ಮ ಹುಡುಗರು ರೆಡಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ತಾವುಗಳು ಈ ವಿಶೇಷ ಒಂದು ವಿಷಯವನ್ನ ದಯವಿಟ್ಟು ಎಲ್ಲಾ ಹಳ್ಳಿಗಳಿಗೆ ಮುಟ್ಟುವಂತೆ, ಮತ್ತೆ ಸರ್ಕಾರಕ್ಕೆ ಮುಟ್ಟುವಂತೆ, ಮತ್ತೆ ಈ ಜಿಲ್ಲೆ ಎಲ್ಲಾ ಕಡೆ ಹೋಗೋಂಗೆ ತಾವೆಲ್ಲರೂ ಇದನ್ನ ವಿಸ್ತಾರ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ.